ನಿಮ್ಮ ಮುಂದೆ ಕವನ ವಾಚನವನ್ನು ಮಾಡಲಿಕ್ಕಿದ್ದಾರೆ ಮಂಜುನಾಥ ಕಾರ್ತಟ್ಟು. ಇವರು ಕೋಟ ಅನ್ನುವಂತಹ ಊರಿನಿಂದ ಬಂದು ಅಲ್ಲಿ ಇರುವಂತಹ ಕಾಲೇಜಿನಲ್ಲಿ BCom ಅಭ್ಯಾಸವನ್ನು ಮಾಡಿದ್ದಾರೆ. ಈಗ ಪ್ರಸ್ತುತ ಕಾಮಧೇನು ವಿವಿಧೋದ್ದೇಶ ಸಹಕಾರಿ ಸಂಘ ಹಂದಟ್ಟು ಕೋಟ ಇಲ್ಲಿ ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕವನ, ಕಥೆ, ಬರವಣಿಗೆ ಹಾಗೆ ಕಾರ್ಯಕ್ರಮ ನಿರೂಪಣೆಯ ಹವ್ಯಾಸವನ್ನು ಹೊಂದಿದ್ದಾರೆ. ಇದೀಗ ನಿಮ್ಮ ಮುಂದೆ ಮಂಜುನಾಥ ಕಾರ್ತಟ್ಟು. ಉಡುಪಿ ಜಿಲ್ಲಾ 17ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಭವ್ಯ ವೇದಿಕೆಯಲ್ಲಿ ಕವಿ ಎನ್ನುವ ಆರೋಪದ ಮೇರೆಗೆ ಮೊದಲ ಬಾರಿಗೆ ನನ್ನದೊಂದು ಕವನ ವಾಚನಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಗೌರವಾನ್ವಿತರಿಗೆ ಪ್ರೀತಿಯ ನಮಸ್ಕಾರಗಳು. ಕವನದ ಶೀರ್ಷಿಕೆ ಕೇಳೆ ಚೆಲುವೆ. ಬೆಳದಿಂಗಳ ಬಾನಲ್ಲಿ ಮಿಂಚೊಂದು ಕಂಡಂತೆ, ಮುಗಿಲಾಚೆಯ ಲೋಕವು ನನ್ನನ್ನೇ ಕರೆದಂತೆ, ಸೆರೆಯಾದೆ ನಾನಿಲ್ಲಿ ನಿನ್ನ ತುಟಿಯಂಚಿನ ಕಿರುನಗುವಿಗೆ, ಚೆಲುವಾದೆ ನೀನಿಲ್ಲಿ ನನ್ನ ಮನದ ಸವಿಕನಸಿಗೆ. ಚೆಲುವಿನಿಂದಲೇ ಹೊಳೆಯುತ್ತಿಹ ಆ ನಿನ್ನ ಕಂಗಳು, ನಸುಕಿನಲ್ಲಿಯೂ ಕಾಣುವಂತಿಹ ಬಾನ ಬೆಳದಿಂಗಳು. ಪಿಸು ಮಾತಿನಲ್ಲಿ ನೀ ಬಿರಿದ ನಗುವಿನ ಹರ್ಷ, ಹೊಸ ಪ್ರೀತಿಗೆ ಸುರಿದಂತಿದೆ ಮುಂಗಾರಿನ ವರ್ಷ. ಸೆಳೆದಿಹ ಮೊದಲ ನೋಟದಲ್ಲಿಯೇ ಹೃದಯ ತಟ್ಟಿರುವೆ ನೀನು, ಮೌನದಲ್ಲಿಯೇ ಮನದಲ್ಲೊಂದು ಕನಸ ಹುಟ್ಟಿಸಿರುವೆ ಏನು. ಒಲವಿನಾಸೆಯಲ್ಲಿ ಹಲವು ಕನಸುಗಳು ಹೇಳುತ್ತಿವೆ ಇಂದು, ಚೆಲುವಿನಲ್ಲಿ ಗೆಲುವು ಕಾಣುವ ಮನದರಸಿ ನೀನೇ ಎಂದು. ಕೇಳಿಬಿಡು ಹುಡುಗಿ ನನ್ನ ಹೃದಯದ ಬಡಿತವನ್ನು, ಹೇಳಿಬಿಡುವೆ ನಾನು ನನ್ನ ಉಸಿರಿನ ನಾಡಿಮಿಡಿತ ನೀನೇ ಎಂದು. ಭಾವಸ್ಪರ್ಶ. ಕವಿ ಎನ್ನುವ ನನ್ನ ಮೇಲಿನ ಆರೋಪವನ್ನು ಸಹಿಸಿಕೊಂಡದಕ್ಕಾಗಿ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.